ಶಿವನು ಗಣೇಶನ ತಲೆ ಕತ್ತರಿಸಿದ ಕಥೆ ಎಲ್ಲರಿಗೂ ಗೊತ್ತು. ಆದರೆ ಗಣೇಶನಿಗೆ ಶಿವನೇ ತನ್ನ ತಲೆಯನ್ನು ಕೊಟ್ಟ ಕಥೆ ನಿಮಗೆ ಗೊತ್ತೇ? ಒಮ್ಮೆ ಮಹಾದೇವನು ಕ್ರೂರ ಅಸುರರೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ಅನೇಕ ಅಡೆತಡೆಗಳು ಎದುರಾದವು. ಆ ಸಮಯದಲ್ಲಿ ಬ್ರಹ್ಮದೇವನು ಹೇಳಿದನು, ಈ ಅಡೆತಡೆಗಳು ದೂರವಾಗಬೇಕೆಂದರೆ ಗಣಪತಿಯನ್ನು ಸ್ಮರಿಸಿ ಪೂಜೆ ಮಾಡಬೇಕು. ಅದಕ್ಕಾಗಿ ಶಿವನು ಗಣಪತಿ ಪೂಜೆ ಮಾಡಿದನು. ಆಗ ವಿನಾಯಕನೇ ತನ್ನ ತಂದೆಯ ಮುಂದೆ ಪ್ರತ್ಯಕ್ಷನಾಗಿ ಕುಳಿತುಕೊಂಡನು. ಪೂಜೆ ಮುಗಿದ ನಂತರ ಶಿವನು ಗಣಪತಿಗೆ ಹಲವು ನೈವೇದ್ಯಗಳನ್ನು ನೀಡಿದನು. ಆದರೆ ಗಣೇಶನು ಯಾವುದನ್ನು ಸ್ವೀಕರಿಸಲಿಲ್ಲ. ಆಗ ಶಿವನು ಕೇಳಿದನು, ಮಗನೇ, ನಿನಗೆ ಏನು ಬೇಕು? ಗಣಪತಿ ಹೇಳಿದನು, ತಂದೆಯೇ, ನನಗೆ ನಿಮ್ಮ ತಲೆಯೇ ಬೇಕು. ಆಗ ಶಿವನು ನಗುತ್ತಾ ಧ್ಯಾನಕ್ಕೆ ಕುಳಿತು ತನ್ನ ಕೈಗಳಲ್ಲಿ ಒಂದು ಪವಿತ್ರ ವಸ್ತುವನ್ನು ಸೃಷ್ಟಿಸಿದನು. ಅದರಲ್ಲಿ 3 ಕಣ್ಣುಗಳ ಗುರುತು ಕಾಣಿಸಿತು. ಒಳಗೆ ಗಂಗೆಯೂ ಕೂಡ ಸೇರಿಕೊಂಡಳು. ಆ ಪವಿತ್ರ ವಸ್ತುವನ್ನೇ ಶಿವನು ಗಣೇಶನಿಗೆ ನೀಡಿದನು. ಅದೇ ನಾವು ಇಂದು ದೇವರ ಪೂಜೆಯಲ್ಲಿ ಅರ್ಪಿಸುವ ತೆಂಗಿನಕಾಯಿ. ಅದಕ್ಕೆ ತೆಂಗಿನಕಾಯಿಯ 3 ಕಣ್ಣುಗಳು ಶಿವನ ಮುಕ್ಕಣ್ಣಿನ ಸಂಕೇತ. ಒಳಗಿನ ನೀರು ಗಂಗೆಯ ಅಂಶ ಮತ್ತು ಅದರ ಚಿಪ್ಪು ಶಿವನ ತಲೆಯ ಸಂಕೇತ ಎಂದು ನಂಬಲಾಗುತ್ತದೆ. ಇದೇ ರೀತಿಯ ಮಾಹಿತಿಗಾಗಿ ಶ್ರೀಪೂಜಾ ಸ್ಟೋರ್ ಅನ್ನು ಫಾಲೋ ಮಾಡಿ.